ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, CMO ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್, ಚಿಕ್ಕಮಗಳೂರು. ನಾವಿವತ್ತು ಇತ್ತೀಚೆಗೆ ಸಾಮಾನ್ಯವಾಗಿ ನಲ್ಲಿಗೆ ಬರುವಂಥ ಕೆಲವು ಪೇಷಂಟ್ಸ್ಗಳು ಸುಮಾರು ಕಾರ್ಯಗಳನ್ನ ಬರ್ತಾರೆ. ಆಕ್ಚುಲಿ ಕೆಲವರು ಹೇಳಕ್ಕೆ ಮುಜುಗರ ಪಟ್ಕೊಂಡಿರ್ತಾರೆ, ಬೇರೆ ಏನೂ ತೋರಿಸ್ಕೊಂಡು ಬರ್ತಿರ್ತಾರೆ. ಆದರೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಸರ್ ಇನ್ನೊಂದು ವಿಷಯ ಕೇಳಬೇಕಿದ್ದು ತಿಳ್ಕೊಳ್ತಾರೆ. ಆ ಟೈಮಲ್ಲಿ ಗೊತ್ತಾಗೋಗ್ಬಿಡುತ್ತೆ ಇವರು ಯಾವುದೋ ಒಂದು ಈ ಲೈಂಗಿಕ ಸಂಬಂಧ ಒಂದು ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ದಾರೆ, ಅದನ್ನು ತಿಳ್ಕೊಳ್ಳೋಕೆ ಅದೇ ಅವ್ರ ಮೇನ್ ಪ್ರಾಬ್ಲಮ್. ಆದರೆ ಬಾಕಿ ತೋರಿಸ್ಕೊಂಬಂದು ಆಮೇಲೆ ಕೇಳ್ಕೊಂಡು ಬರ್ತಾರೆ. ಇದು ಯಾರು ಒಂಥರ ಹೇಳ್ಕೊಳ್ಳೋಕೆ ಒಂಥರ ಮುಜುಗರ ಪಡ್ಕೊಂಡು ಸುಮಾರು ಸಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಇಂಟರ್ನೆಟ್ನ ಆ್ಯಡ್ಗಳಿಗೋ ಅಥವಾ ಪೇಪರ್ ಆ್ಯಡ್ಗಳಿಗೋ ಅಥವಾ TV ಆ್ಯಡ್ಗಳಿಗೋ ಮೊರೆ ಹೋಗ್ಬಿಡ್ತಾರೆ. ಈ TVನಲ್ಲಿ, ಪೇಪರ್ನಲ್ಲಿ ಮತ್ತು ಇಂಟರ್ನೆಟ್ಲಂತೂ ಇದೊಂದು ಮಾಫಿಯಾ ಆಗ್ಬಿಟ್ಟಿದೆ. ಅವರು ಸಿಕ್ಕದನ್ನೆಲ್ಲ ಟ್ರೈ ಮಾಡ್ತಾರೆ. ನನಗೆ ಬಂದ ಇತ್ತದಿಗೆ ಒಂದೊಂದು ಪೇಷಂಟ್ ಒಬ್ರು ಹೇಳ್ತಾ ಇದ್ರು, ತುಂಬ ಸಣ್ಣ ವಯಸ್ಸೇ ಆ ಹುಡುಗನಿಗೆ, ಒಂದು 30-32 ವರ್ಷ ಇರ್ಬೋದು. ನಾನು ಡಾಕ್ಟರ್, ನನಗೆ ಆ್ಯಕ್ಚುಲಿ ಒಂದು ಮದುವೆ ಆಗಿ ಒಂದು 3-4 ವರ್ಷ ಆಯಿತು. ಆದರೆ ನನಗೆ ತುಂಬ ಈ ನಿಮುರಿಕುವೆ ಸಮಸ್ಯೆ ಇದೆ, ನನ್ನ ಶಿಶ್ನ ಸರಿಯಾಗಿ ಉದ್ರೇಕ ಆಗೋದಿಲ್ಲ. ನನಗೆ ಎಷ್ಟೋ ನಾನು ಆ್ಯಕ್ಚುಲಿ TVನಲ್ಲಿರುವಂಥದ್ದು, ಪೇಪರ್ನಲ್ಲಿ ಬರುವಂಥ ಆ್ಯಡ್ಗಳು, ಇಂಟರ್ನೆಟ್ಗಳಂತೂ ಸುಮಾರು ನೋಡಿದ್ದೀನಿ. ಕೆಲವು ಆಯಿಲ್ಸ್ಗಳನ್ನ ಟ್ರೈ ಮಾಡಿದ್ದೀನಿ, ಹೇಳ್ದವ್ರನ್ನ ಟ್ರೈ ಮಾಡಿದ್ದೀನಿ, ಕೆಲವು ಚೂರ್ಣಗಳನ್ನ ತೊಗೊಂಡಿದ್ದೀನಿ, ಕೆಲವು ಲೇಹಗಳನ್ನ ತೊಗೊಂಡಿದ್ದೀನಿ. ಯಾರೋ ಒಬ್ರು ಫ್ರೆಂಡ್ಸ್ ನನಗೆ ಹೇಳಿದ್ರು, ಈ ನಾಗರದ್ದು ಡಬಲ್ ಇಂಜಿನ್ ಹಾವು ಅಂತ ಸಿಗುತ್ತೆ, ಅದ್ರದ್ದು ಏನೋ ಒಂದು ಮೆಡಿಸಿನ್ಸ್ ಮಾಡ್ಕೊಡ್ತಾರಂತೆ, ಅದು ಅಲ್ಲಿ ಸಿಗುತ್ತಂತೆ ಅಂತ ಹೇಳ್ಬಿಟ್ಟು ಅದಕ್ಕೂ ಎಷ್ಟೋ ದುಡ್ಡು ಕಳೆದೆ. ಇನ್ನೊಬ್ರು ಯಾವುದೋ ಮಣಿ ಅಂತ ಹೇಳಿದ್ರು, ಆ ಮಣಿ ತಂದ್ಬಿಟ್ಟು ಭಸ್ಮ ಅಂತ ಸಿಗುತ್ತೆ, ಅದನ್ನ ಮಾಡಬೇಕು, ಆ ಥರ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಜನಗಳನ್ನ ನಂಬಿಸ್ಬಿಟ್ಟು ಮೋಸ ಮಾಡುವಂಥ ಒಂದು ಜಾಲ ಕ್ರಿಯೇಟ್ ಆಗಿಬಿಟ್ಟಿದೆ. ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಸರಿಯಾಗಿ ಒಂದು ನಿಮುರಿಕೆ ಸರಿಯಾಗಿ ಆಗದಲ್ಲೇ ಇದ್ರೆ ಅವರು ತಾನು ಗಂಡಸೇ ಅಲ್ಲ, ತನ್ನಲ್ಲಿ ಏನೋ ಒಂದು ಇದಿದೆ, ನನ್ನ ಬದುಕಿರೋದೇ ವೇಸ್ಟ್ ಅನ್ನೋ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ ಮತ್ತು ಒಂದು ಖಿನ್ನತೆ ಒಳಗಾಗಿರ್ತಾರೆ. ಇವರು ತುಂಬ ವಲ್ನರೇಬಲ್ ಆಗಿರ್ತಾರೆ. ಅಂದರೆ ಯಾರದೇ ಮಾತನ್ನು ಕೂಡ ಈಸಿಯಾಗಿ ನಂಬಿಬಿಟ್ಟು ಅವರ ಜಾಲಕ್ಕೆ ಮರಳಾಗಿ ತಿಳಿದೇನೋ ಅವ್ರ ಹಳ್ಳಕ್ಕೆ ಬಿದ್ದುಬಿಟ್ಟಿರ್ತಾರೆ. ಸೊ ಈ ಥರ ಎಲ್ಲ ತಪ್ಪುಗಳು ಆಗಬಾರ್ದು ಅಂತ ಹೇಳಿ ಈ ಥರ ನಾನು ಸುಮಾರು ಕೇಸಸ್ ನೋಡೋದ್ರಿಂದ ಇದ್ರ ಬಗ್ಗೆ ಒಂದು ಸರಿಯಾದ ಜ್ಞಾನ ಇದ್ದರೆ ನೀವು ಈ ಥರ ಒಂದು ತಪ್ಪು ದಾರಿ ಹಿಡಿಯೋದನ್ನ ತಪ್ಪಿಸ್ಬೋದು ಅಂತ ಹೇಳೋಕ್ಕೆ ನಾನು ಇವತ್ತು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರುವಿಕೆಯ ಸಮಸ್ಯೆ ಇದರ ಬಗ್ಗೆ ಒಂದು ವಿಡಿಯೋಲ್ಲಿ EYDsಲ್ಲಿ ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸರಿಯಾದ ಒಂದು ಲೈಂಗಿಕ ಕ್ರಿಯೆ ನಡಿಬೇಕು ಅಂತ ಹೇಳಿದ್ರೆ ಉದ್ರೇಕ ಬಹಳ ಅವಶ್ಯಕವಾಗಿರುತ್ತೆ. ನೋಡಿ, ಈ ಉದ್ರೇಕ ಆಗೋದು ವಯಸ್ಸಾಗ್ತಾ ಇದ್ದಂಗೆ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವರಲ್ಲಿ 70 ವಯಸ್ಸಾದ ನಂತರ 56-60% ಪುರುಷರಲ್ಲಿ ಈ ನಿಮಿರುವಿಕೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. 40-60ನೇ ವಯಸ್ಸಲ್ಲಿ 56% ಜನಗಳಿಗೆ ಈ ಉದ್ರೇಕದ ಸಮಸ್ಯೆ ಇರುತ್ತೆ. ಅದೇ 20-40 ವಯಸ್ಸಿನವರಿಗೆ ಬಂದಾಗ 20-30% ಜನಕ್ಕೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಕಾಣ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಅದು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ಸ್ಟ್ರೆಸ್. ನೋಡಿ, ಮೈಂಡ್ಗೂ ಮತ್ತು ನಮ್ಮ ಜನನೇಂದ್ರಿಯಗಳಿಗೂ ಡೈರೆಕ್ಟ್ ಲಿಂಕ್ ಇದೆ. ಕೇವಲ ಸಣ್ಣ ಹುಡುಗನಲ್ಲಿ ಒಂದು ಚಿತ್ರ ನೋಡೋನೋ, ಒಂದು ಸ್ತ್ರೀಯನ್ನು ನೋಡೋ, ಅಥವಾ ಒಂದು ಫಿಲ್ಮ್ ನೋಡೋ, ಅಥವಾ ಬರೀ ಒಂದು ಕತೆ ಪುಸ್ತಕ ಓದೋ, ಅಥವಾ ಒಂದು ಯಾವುದೋ ಒಂದು ಈ ಥರ ಸಂಭಾಷಣೆ ಕೇಳಿಸ್ಕೊಂಡು ಮುಂಚೆ ಉತ್ತರೇಕ ಆಗೋದು. ಆದರೆ ವಯಸ್ಸಾಗ್ತಾ ಇದ್ದಂಗೆ ಅದಾಗಲ್ಲ. ಆವಾಗ ನೀವು ಅರ್ಥ ಮಾಡ್ಕೋಬೇಕು, ಡೈರೆಕ್ಟ್ ಲಿಂಕ್ ಮೈಂಡಿಗಿದೆ. ಯಾವುದೇ ರೀತಿಯ ಏನು ಇಲ್ದಲೆ ಕೇವಲ ಒಂದು ಆಲೋಚನೆಯಿಂದ ಕೂಡ ಒಂದು ಉದ್ರೇಕ ಆಗೋ ಸಾಧ್ಯ ಇದೆ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ನಲ್ಲಿ ಉತ್ಪಾದನೆ ಆಗುವಂಥ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡಿದಾಗ ಈ ಉದ್ರೇಕ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಕೇವಲ ಯಾವುದೋ ಒಂದು ಟ್ಯಾಬ್ಲೆಟ್ನ ತಗೊಳ್ಳೋದ್ರಿಂದ, ನೋಡಿ, ಈಗ ಸಾಧಾರಣವಾಗಿ ಇವಾಗ ಕೆಲವು ಮೆಡಿಕಲ್ಸಸ್ ಇರುವಂಥ ವಯಾಗ್ರಾ ಅನ್ನೋ ಒಂದು ಮಾತ್ರ ತಗೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಏನು ಮಾಡುತ್ತೆ ಅಂದರೆ, ಅದರಲ್ಲಿ ಮೆಂಟಲ್ ಇದೇ ಇರಲ್ಲ, ನೀವು ಮೈಂಡ್ ಇನ್ವಾಲ್ವ್ ಆಗೇ ಇರಲ್ಲ. ಈ ಮೈಂಡ್ ಇನ್ವಾಲ್ವ್ ಆಗದಲ್ಲೇ ಕೇವಲ ರಕ್ತ ಸಂಚಾರದ ಹರಿವನ್ನ ನಮ್ಮ ಜನನೇಂದ್ರಿಯ ಕೊಟ್ಟಾಗ ಏನಾಗುತ್ತೆ ಅಂತ ಅದು ಉದ್ರೇಕ ಆಗೋದು. ಅದ್ರಲ್ಲಿ ನೀವು ಮೈಂಡ್ ಇನ್ವಾಲ್ವ್ ಆಗಿರಲ್ಲ. ಅದು ತುಂಬ ಸೈಡ್ ಎಫೆಕ್ಟ್ಸ್ ಸಾಧ್ಯವಾದ ಸುಮಾರು ಇದೆ, ಅದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಈ ವಯಾಗ್ರಾ ತಗೊಂಡ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರೀತಿ ಪಾತ್ರರಾಗಿರುವಂಥ ಯಾವುದಾದ್ರೂ ಒಂದು ಶವ ಸಂಸ್ಕಾರದಲ್ಲಿ ಇದ್ರೂ ಕೂಡ ನಿಮಗೆ ಉದ್ರೇಕ ಆಗೇ ಇರುತ್ತೆ. ನಿಮಗೆ ಆ ಮೂಡು, ಅದು ಟೈಮು, ಸಮಯ, ಸಂದರ್ಭ ಅಂತಿರಲ್ಲ. ಆ ಟ್ಯಾಬ್ಲೆಟ್ ತಗೊಂಡವರಿಗೆ ಉದ್ರೇಕ ಆಗೇ ಆಗುತ್ತೆ. ಆದರೆ ಕ್ರಿಯೆ ಅನ್ನೋದು, ಈ ಲೈಂಗಿಕ ಕ್ರಿಯೆ ಅನ್ನೋದು ಆ ರೀತಿ ಆಗಿರಲ್ಲ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ಸಮತೋಲನದಲ್ಲಿ ಇಟ್ಕೊಂಡು ಆಗುವಂಥ ಒಂದು ಕ್ರಿಯೆಗೆ ಈ ಲೈಂಗಿಕ ಕ್ರಿಯೆ ಅಂತ ಹೇಳ್ತಾರೆ. ವಾಜೀಕರಣ ಅಂತ ಹೇಳೋದು ಅಂದರೆ, ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ದ ಬೆಸ್ಟ್ ಎಫ್ರೋಡೇಸಿ, ಯಾಕಂದರೆ ಅತಿ ಹೆಚ್ಚು ಪವರ್ಫುಲ್ ಆಗಿರುವಂಥ ವಾಜೀಕರಣ ಏನು ಅಂತ ಹೇಳಿದ್ರೆ, ತಾನು ಇಷ್ಟಪಟ್ಟಿರುವಂಥ ಒಂದು ಸೆಕ್ಷುವಲ್ ಪಾರ್ಟ್ನರ್ ಇದ್ದಾಗ ಅದರಿಂದ ಆಗುವಂಥ ಒಂದು ಅನುಭವಕ್ಕೆ, ಅದರಿಂದ ಆಗುವಂಥ ಒಂದು ಉದ್ರೇಕಕ್ಕೆ ಸರಿಯಾದ ವಾಜೀಕರಣ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಸೊ ಅಂದರೆ ಮನಸ್ಸು ಇಲ್ಲಿ ಎಷ್ಟು ಮುಖ್ಯವಾಗಿರುತ್ತೆ. ಸೊ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನೋಡಿ, ನನ್ನಲ್ಲೇ ಒಂದು ಪೇಷಂಟ್ ಬಂದರು. ಆ್ಯಕ್ಚುಲಿ ಸುಮಾರು ಒಂದು 40-45ನೇ ವಯಸ್ಸು ಆಗಿತ್ತು. ಅವರ ಹೆಂಡತಿ ತೀರ್ಕೊಂಡ್ವಿ, ಒಂದು 6 ತಿಂಗಳಾಗಿತ್ತು. ಅವರಿಗೆ ಇನ್ನೊಂದು ಮದುವೆ ಆದಾಗ ಅವರು ನನ್ನ ಹತ್ರ ಬಂದು ಹೇಳಿದ್ರು, ಡಾಕ್ಟರ್, ನಾನು ಆ್ಯಕ್ಚುಲಿ 6 ತಿಂಗಳಿಂದ ನನ್ನ ಹೆಂಡತಿ ತೀರ್ಕೊಂಡು ನನಗೊಂದು 2 months ಬ್ಯಾಕ್ ನನಗೆ ಇನ್ನೊಂದು ರೀಮ್ಯಾರೇಜ್ ಆಯಿತು. ನನಗೆ ಸಣ್ಣ ಮಗು ಇದೆ ನನಗೆ.
ಆದರೆ ಮುಂಚೆ ನನಗೆ ಲೈಂಗಿಕ ಚೆನ್ನಾಗಿ ಆಗ್ತಾನೆ ಇತ್ತು. ಆದರೆ ಮೊದಲನೇ ಹೆಂಡತಿ ಹೋದ್ಮೇಲೆ ಎರಡನೇ ಹೆಂಡತಿ ಬಂದ್ಮೇಲೆ ನನಗೆ ಯಾಕೋ ಉದ್ರೇಕ ಆಗ್ತಾನೆ ಇಲ್ಲ, ತುಂಬಾ ಸಮಸ್ಯೆ ಕಾಣ್ತಾ ಇದೆ ಅಂತ ಹೇಳಿದಾಗ. ಸೊ ಇವರಲ್ಲಿ ನೋಡಿ, ನಾವು ಡೀಪ್ ಆಗಿ ಹೋದಾಗ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ತನ್ನ ಮಗುದು ಒಂದು ಇದಿತ್ತು, ಮಗುಗೆ ಅಂತ ಹೇಳ್ಬಿಟ್ಟು ಮದುವೆ ಆಗಿದ್ರು ಪುರುಷರು, ಮತ್ತು ಅವರ ಹೆಂಡತಿಯ ಮೇಲೆ ಸಾಕಷ್ಟು ಅವರಿಗೆ ಒಂದು ಪ್ರೀತಿ ಇತ್ತು. ಅದು ಅವ್ರ ಮನಸ್ಸಿಂದ ಸೈಕಲಾಜಿಕಲಿ ಹೇಗೆ ಅಟ್ಯಾಚ್ ಆಗಿದ್ರು ಅಂತ ಹೇಳಿದ್ರೆ, ಅವರಿಗೆ ಈ ಹೊಸ ಹೆಂಗಸನ ಜೊತೆಗೆ ಸೇರ್ಕೊಳ್ಳಿಕ್ಕೆ ಅವರಿಗೆ ಎಷ್ಟೇ ಸಮಯ ಸಂದರ್ಭ ಇದ್ರೂ ಕೂಡ ಸಾಧ್ಯನೇ ಆಗ್ತಾ ಇಲ್ಲ. ಯಾಕಂದ್ರೆ ಸೈಕಲಾಜಿಕಲಿ ಅವರು ಅಷ್ಟೊಂದು ಡಿಸ್ಟರ್ಬ್ ಆಗಿದ್ರು, ಅವರಿಗೆ ಉದ್ರೇಕ ಕಾಣಿಸ್ತಾ ಇರಲಿಲ್ಲ. ಇದೊಂದು ಕಡೆ ಆದ್ರೆ, ಇನ್ನು ಕೆಲವರಲ್ಲಿ ಸರ್ ನಾನು ಹಿಂಗೆ ಬಂದಾಗ ಒಂದು ಮಧ್ಯವಯಸ್ಕ ಒಂದು 35 to 40 ಇಯರ್ಸ್ ಕೇಳಿದಾಗ ಏನಾದ್ರು ಸ್ಟ್ರೆಸ್ ಇದೆಯಾ ಅಂತ ಫಸ್ಟ್ ಕೇಳಕ್ ಶುರು ಮಾಡಿದಾಗ, ನನಗೆ ಲೈಫಲ್ಲಿ ಯಾವ ಸ್ಟ್ರೆಸ್ಸು ಇಲ್ಲ, ಚೆನ್ನಾಗಿದೆ, ನನಗೆ ಒಳ್ಳೆ ಕೆಲಸ ಇದೆ, ಒಳ್ಳೆ ಹೆಂಡತಿ ಇದ್ದಾರೆ, ಒಳ್ಳೆ ತಂದೆ ತಾಯಿ ಚೆನ್ನಾಗಿದ್ದಾರೆ, ಆಸ್ತಿ ಪಾಸ್ತಿಗಳು ಚೆನ್ನಾಗಿದೆ, ಮನೇಲೂ ಕೂಡ ಯಾವ ಟೆನ್ಷನ್ ಇಲ್ಲ, ವರ್ಕಲ್ಲೂ ಕೂಡ ಯಾವ ಟೆನ್ಷನ್ ಇಲ್ಲ, ಆದ್ರೂ ಕೂಡ ನನಗೆ ಇದಾಗ್ತಾ ಇದೆ ಅಂತ ಕೇಳಿದಾಗ ನಾವು ಕೇಳುವಂತ ಪ್ರಶ್ನೆಗಳು, ನಿಮಗೆ ಕೈ ಕಾಲಲ್ಲಿ ಜೋಮ್ ಏನಾದ್ರು ಬರುತ್ತಾ, ಕೈ ಕಾಲು ತುದಿನಲ್ಲಿ ಏನಾದ್ರು ಮರಗಟ್ಟದಂಗೆ ಏನಾದ್ರು ಆಗುತ್ತಾ ಅಂತ ಹ್ಞೂ ಅಂತ ಹೇಳ್ತಾರೆ. ಇನ್ನು ಕೆಲವರಲ್ಲಿ ಮರಗಟ್ಟದಲ್ಲಿ ಬಂದಿರ್ತಾರೆ, ಮರಗಟ್ಟ ಇದೆ ಅಂತ ಸಮಸ್ಯೆಗೆ ಅವ್ರು ಇದನ್ನ ಹೇಳ್ಕೊಂಡಿರಲ್ಲ, ಉದ್ರೇಕದ ಸಮಸ್ಯೆ, ಅವರಿಗೆ ಮರಗಟ್ಟುವಿಕೆಗೆ ಮೆಡಿಸಿನ್ಸ್ ಕೊಟ್ಟಾಗ, ಸರ್ ನನಗೆ ಈ ಪ್ರಾಬ್ಲಮ್ ಇತ್ತು, ಇದು ನೀವು ಮೆಡಿಸಿನ್ಸ್ ಕೊಟ್ಟ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ, ನನಗೆ ಮುಂಚೆ ಅಷ್ಟೊಂದು ಚೆನ್ನಾಗಿ ಹಾರ್ಡ್ನೆಸ್ ಇರ್ತಾ ಇರಲಿಲ್ಲ, ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಅದರ ಮೊದಲನೇ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ, ಜೋಮ್ ಬರೋದು ಅಥವಾ ಉದ್ರೇಕ ಕಡಿಮೆ ಆಗೋದು ಮೇಜರ್ ಥಿಂಗ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ. ನೋಡಿ, ಮೈಕ್ರೋ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ರಕ್ತನಾಳಗಳು, ಸಣ್ಣ ಸಣ್ಣ ಆರ್ಟರೀಸು, ವೇನ್ಸು ಎಲ್ಲ ಸಾಮೂಹಿಕವಾಗಿ ಒಂದು ಸಂಕೀರ್ಣವಾಗಿರುವಂತಹ ಒಂದು ಕಾಂಪ್ಲೆಕ್ಸ್ ನರ್ವಸ್ ಸಿಸ್ಟಮ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ಸ್ ಇಂದ ಗಂಡಸಿನ ಪುರುಷರ ಈ ಜನನೇಂದ್ರಿಯ ಉಂಟಾಗಿರುತ್ತೆ. ಇದು ಸ್ಮೂತ್ ಮಸಲ್ಸ್ ಇಂದ ಮಾಡಲ್ಪಟ್ಟಿರೋದು. ಈ ಸ್ಮೂತ್ ಮಸಲ್ಸ್ ಅಂತ ಹೇಳಿದ್ರೆ ಈ ನಮ್ಮ ನಾಲ್ಗೆ ತರ, ಈ ನಮ್ಮ ನಾಲ್ಗೆ ನಮ್ದು ವಾಲಂಟರಿ, ನಾವು ಹೇಗೆ ಬೇಕೋ ಹಾಗೆ ಆಡಿಸ್ಬೋದು. ಆದರೆ ಗಂಡಸರ ಶಿಶ್ನ ಆ ರೀತಿ ಯಾವುದೇ ರೀತಿಯಲ್ಲಿ ನಾವು ವಾಲಂಟರಿಯಾಗಿ ಫುಲ್ ವಾಲಂಟರಿಯಾಗಿ ಆಡ್ಸೋಕ್ಕಾಗಲ್ಲ, ಸೆಮಿ ವಾಲಂಟರಿ, ಅರ್ಧ ಮಾತ್ರ ಕಂಟ್ರೋಲ್ ನಮ್ಮ ಕೈಲಿರುತ್ತೆ, ಇನ್ನರ್ಧ ಮೆಂಟಲ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಈ ಸ್ಮೂತ್ ಮಸಲ್ಸ್ಗೆ ಅಷ್ಟೇ ಸಂಕೀರ್ಣವಾದಂತಹ ಒಂದು ರಕ್ತನಾಳಗಳ ಸಮೂಹ ಬಂದ್ಬಿಟ್ಟು ರಕ್ತ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಇದು ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ರಕ್ತ ಸಡನ್ ಆಗಿ ನುಗ್ಗಬೇಕು ಆ ಜಾಗಕ್ಕೆ, ಆ ಮಸಲ್ಸ್ಗೆ ನುಗ್ಗಿದಾಗ ಸಂಪೂರ್ಣವಾದ ಎರೆಕ್ಷನ್ ಉಂಟಾಗುತ್ತೆ. ಆದ್ರೆ ಈ ರಕ್ತನಾಳಗಳಲ್ಲಿ ಯಾವಾಗ ಬ್ಲಾಕೇಜಸ್ ಉಂಟಾಗುತ್ತೋ ಆವಾಗ ಏನಾಗುತ್ತೆ ಅಂದ್ರೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಮೊದಲನೇಗೆ ನಾವು ನೋಡ್ಬೇಕಾಗಿರೋದು ಬ್ಲಾಕೇಜಸ್ ಇದೆಯೋ ಇಲ್ವೋ ಅಂತ. ಸೊ ವಯಸ್ಸಾಗ್ತಾ ಇದ್ರು ನೋಡ್ಬೋದು, ನಾನು ಹೇಳಿದೆ 60-70 ವರ್ಷ ಆದ್ಮೇಲೆ ಈ ಪ್ರಾಬ್ಲಮ್ ಶುರು ಆಗುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಬ್ಲಾಕ್ಸ್, ನೀವು 100% ನೀವು ಅಂದ್ಕೋಬೇಕಾಗಿರೋದು ಏನಂದ್ರೆ ಬ್ಲಾಕೇಜಸ್ ಇದೆಯಾ ಅಂತ. ಬ್ಲಾಕೇಜಸ್ ಯಾವ್ದ್ರಿಂದ ಆಗುತ್ತೆ ನೋಡ್ಬೇಕು ನೀವು ಫಸ್ಟ್. ಮೊದಲು 3 ಮೇಜರ್ ಕಾರಣಗಳಿಂದ ಬ್ಲಾಕೇಜಸ್ ಉಂಟಾಗುತ್ತೆ ನಮ್ಮ ರಕ್ತನಾಳಗಳಲ್ಲಿ. ಅದು ಒಂದು ಹೈಪರ್ ಲಿಪಿಡಿಮಿಯಾ, ಅಂದ್ರೆ ಕೊಲೆಸ್ಟ್ರಾಲ್. ನೀವು ಲಿಪಿಡ್ ಚೆಕ್ ಮಾಡಿ ನೋಡಿದಾಗ ನಿಮ್ಮ ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿರುತ್ತೆ, ನಿಮ್ಮ ಟ್ರೈಗ್ಲಿಸರೈಡ್ಸ್ ಎಷ್ಟಿರುತ್ತೆ, ನಿಮ್ಮ LDL ಕೊಲೆಸ್ಟ್ರಾಲ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡಿ ನೋಡಿದಾಗ ಈ ಇದರ ಒಂದು ಬುಡಕ್ಕೆ ನಾವು ಹೋಗ್ಬೋದು. ಕೆಲವರಲ್ಲಿ ಕೊಲೆಸ್ಟ್ರಾಲ್ ನಾರ್ಮಲ್ ಇರುತ್ತೆ, ಆದ್ರೂ ಕೂಡ ಈ ಉದ್ರೇಕದ ಸಮಸ್ಯೆ ಇರುತ್ತೆ. ಆಗ ನಾವು ನೋಡ್ಬೇಕಾಗಿರೋದು ಏನಾದ್ರು ಡಯಾಬಿಟಿಕ್ ಅಂತ. ನೋಡಿ, ಡಯಾಬಿಟಿಸ್ ನಲ್ಲೂ ಕೂಡ ಮೈಕ್ರೋ ಸರ್ಕ್ಯುಲೇಷನ್ಸ್ ಪ್ರಾಬ್ಲಮ್ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಡಯಾಬಿಟಿಸ್ ಅಂತ ಹೇಳಿದ್ರೆ ನಿಮ್ಮ ರಕ್ತವನ್ನ ಒಂದು ಗಡುಸು ಮಾಡುತ್ತೆ, ಅಂದ್ರೆ ರಕ್ತ ದಪ್ಪ ಇರುತ್ತೆ, ನೀವು ರಕ್ತ ತೆಳುವಾಗಿ ನೀರ್ತಾ ಇರಬೇಕು. ಆದ್ರೆ ಯಾವಾಗ ಅದು ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ಈ ಜೇನುತುಪ್ಪದಂಗ ಪರಿಣಾಮ ಆಗಿ ಇನ್ನಾಗುತ್ತೋ ಆ ಟೈಮ್ನಲ್ಲಿ ಈ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಅಂಡ್ ಈ ಉದ್ರೇಕ ಸಡನ್ ಆಗಿ ಆಗಲ್ಲ. ಉದ್ರೇಕ ಆದ್ರೂ ಕೂಡ ಕೆಲವೇ ಸೆಕೆಂಡ್ಸ್ಗಳು ಅಥವಾ ನಿಮಿಷಗಳಿಗೆ ಅದು ಮತ್ತೆ ಆ ಉದ್ರೇಕನ, ಆ ಹಾರ್ಡ್ನೆಸ್ ನ ಕಳ್ಕೊಂಡ್ಬಿಡ್ತಾರೆ. ಇದು ಮೇಂಟೈನ್ಡ್ ಆಗಿರ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಕೊಲೆಸ್ಟ್ರಾಲ್ ನಿಮ್ಮ ರಕ್ತದಲ್ಲಿ ಇರುವಂತ ಥಿಕ್ನೆಸ್ ಕಡಿಮೆ ಆಗ್ಬೇಕು. ಮೂರನೆಯ ಅತಿ ಮುಖ್ಯ ಕಾರಣ ಅಂದ್ರೆ ಯೂರಿಕ್ ಆಸಿಡ್. ಯೂರಿಕ್ ಆಸಿಡ್ ಕೂಡ ಒಂದು ಕಾರಣ ಈ ಉದ್ರೇಕದ ಸಮಸ್ಯೆ ಉಂಟಾಗಲಿಕ್ಕೆ ಕೆಲವರಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಯೂರಿಕ್ ಆಸಿಡ್ ಏನ್ ಮಾಡುತ್ತೆ, ನಮ್ಮ ರಕ್ತದಲ್ಲಿ ಹರಿತಾ ಇರ್ಬೇಕಾದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಇದೆ, 7-8 ಆ ಪ್ರಮಾಣದಲ್ಲಿದ್ದಾಗ ಏನಾಗ್ತಂದ್ರೆ ನಮ್ಮ ರಕ್ತನಾಳಗಳನ್ನ ಅಲ್ಲಿ ಇಲ್ಲಿ ಬ್ರೇಕ್ ಮಾಡುತ್ತೆ. ಅದಕ್ಕೆ ನಾವು ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಅಂತ ಯೂರಿಕ್ ಆಸಿಡ್ ಜಾಸ್ತಿ ಇದ್ದವರಲ್ಲಿ ಈ ರಕ್ತ ಅಲ್ಲಿ ಇಲ್ಲಿ ಬ್ರೇಕ್ ಆದಾಗ ಅಲ್ಲಿ ಕ್ಲಾಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಅದು ಬ್ಲಾಕ್ಸ್ ಆಗ ಪ್ಲಗ್ಸ್ ತರ ಆಗ್ಬಿಟ್ಟು ಆ ಫ್ರೀ ಆಗಿ ಬ್ಲಡ್ ಫ್ಲೋ ಉಂಟಾಗೋದಿಲ್ಲ. ಸೊ ಯೂರಿಕ್ ಆಸಿಡ್, ಡಯಾಬಿಟಿಸ್ ಮತ್ತು ಹೈಪರ್ ಕೊಲೆಸ್ಟ್ರಾಲಿಮಿಯಾ, ಇದು 3 ಮಾಡೋದು ಬ್ಲಾಕ್ಸ್ನ. ಸೊ ಮೊದಲಿಗೆ ನಾವು ಈ ಮೇಜರ್ ಥಿಂಗ್ ರಕ್ತ ಸರಿಯಾಗಿ ನುಗ್ಗದಲ್ಲೇ ಇರಲಿಕ್ಕೆ ಮೇಜರ್ ಕಾರಣ ಒಂದು ನರಗಳದು, ಸ್ಟ್ರೆಸ್ ರಿಲೇಟೆಡ್, ಬ್ರೈನ್ ರಿಲೇಟೆಡ್ ಇದ್ರೆ, ಇನ್ನು ಈ 3 ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಮತ್ತು ಯೂರಿಕ್ ಆಸಿಡ್. ಹೇಗೆ ಅಂತ ಹೇಳ್ತೀನಿ ಕೇಳಿ. ಹೀಗೆ ಕೆಲವು ದಿನಗಳಿಂದ ನನ್ನ ಹತ್ರ ಒಬ್ರು ಮಿಡ್ಲ್ ಏಜ್ ಪರ್ಸನ್, 40-45 ಇಯರ್ಸ್ ಇರ್ಬೋದು, ಅವ್ರು ಬಂದ ತಕ್ಷಣ ಫಸ್ಟ್ ಇನ್ಸ್ಪೋರ್ಟ್ಸ್ ಮಾಡ್ಕೊಂಡು ಹೇಳಿದ್ರು, ಸರ್ ನನಗೆ ಈ ತರ ಒಂದು 6-7 ತಿಂಗಳಿಂದ ಈ ಪ್ರಾಬ್ಲಮ್ಸ್ ಇದೆ, ತುಂಬಾ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಆದ್ರೆ ಕೂಡ ನನಗೆ ಇದು ಸರಿ ಆಗ್ತಾ ಇಲ್ಲ, ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಅವ್ರದ್ದು ಹಿಸ್ಟ್ರಿ ತಗೊಳ್ತಾ ಇರ್ಬೇಕಾದ್ರೆ ನಾವು ನೋಡಿದಾಗ ಅವರಿಗೆ ಡಯಾಬಿಟಿಸು ಇತ್ತು, ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇತ್ತು.
ಸೊ ಡಯಾಬಿಟಿಸ್ ಆ್ಯಂಡ್ ಯೂರಿಕ್ ಆಸಿಡ್ ಎರಡು ಪ್ರಾಬ್ಲಮ್ ಇದೆಯಲ್ಲ ಸರ್, ನಾನು ಒಂದು ಕೆಲಸ ಮಾಡ್ತೀನಿ, ನಾನು ಇವಾಗಲೇ ನಿಮಗೆ ಇಡಿಗೆ ನಾನು ನಿಮಗೆ ಮೆಡಿಸಿನ್ಸ್ ಕೊಡಲ್ಲ, ಆದರೆ ನಿಮ್ಮ ಡಯಾಬಿಟಿಸ್ನ ಮತ್ತು ಯೂರಿಕ್ ಆಸಿಡ್ನ ಸ್ವಲ್ಪ ಕಂಟ್ರೋಲಿಗೆ ತೊಗೊಂಬರೋಣ. ಒಂದು 6 ರೇಂಜಿಗೆ ಬರಲಿ ನಿಮ್ಮ ಯೂರಿಕ್ ಆಸಿಡ್, ಒಂದು ಶುಗರ್ ಲೆವೆಲ್ಸ್ ಫಾಸ್ಟಿಂಗಲ್ಲಿ ಒಂದು 100+ ಬರಲಿ ಸಾಕು, ಯಾಕಂದರೆ ತುಂಬ ಹೈ ಇದೆ. ಅದನ್ನು ಸರಿ ಮಾಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟಾಗ, ಡಯಟ್ ಮಾಡಿಸಿದಾಗ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟಾಗ 1 ತಿಂಗಳು ಮಾಡಿಲ್ಲ ಆ್ಯಕ್ಚುಲಿ, ಒಂದು 30-35 ಡೇಸ್ ಆದಮೇಲೆ ಕೂಡ ಅವರು ಐ ಆಮ್ ಫೀಲಿಂಗ್ ಬೆಟರ್, ನನಗೆ ಈ ಉದ್ರೇಕದ ಸಮಸ್ಯೆಯಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದ್ದೀನಿ, ನನಗೆ ಒಂದು ಸ್ವಲ್ಪ ಆಶಾಭಾವನೆ ಮೂಡ್ತಾ ಇದೆ, ಸ್ವಲ್ಪ ಹೋಪ್ ಬರ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಅವರೇ ಕೇಳಿದ್ರು, ಸರ್ ನೀವು ನನಗೆ ಇದಕ್ಕೇನು ಮೆಡಿಸಿನ್ಸ್ ಕೊಡಲೇ ಇಲ್ಲ, ಬರೀ ಇದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟರಿ, ಆದರೆ ಹೇಗೆ ಸರಿ ಆಗ್ತಾ ಇದ್ದೀವಿ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನೋಡಿ ನೀವು ಒಂದು ವಿಷಯ ಒಂದು ಡೀಪಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಒಂದು ಮಾಲಿಕ್ಯೂಲ್ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂತ ಇದೆ. ಈ ನೈಟ್ರಿಕ್ ಆಕ್ಸೈಡ್ ಅನ್ನೋದು ನಮ್ಮ ಡಯಾಬಿಟಿಸ್ ಇದ್ದವರಲ್ಲಿ ಇನ್ಸುಲಿನ್ ಪ್ರಮಾಣ ಜಾಸ್ತಿ ಇರುತ್ತೆ. ಆ ಇನ್ಸುಲಿನ್ ಏನ್ ಮಾಡುತ್ತೆ ಅಂದ್ರೆ ನೈಟ್ರಿಕ್ ಆಕ್ಸೈಡ್ನ ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ, ನೈಟ್ರಿಕ್ ಆಕ್ಸೈಡ್ನ ನಮ್ಮ ಬ್ಲಡ್ನಲ್ಲಿ ಕಡಿಮೆ ಮಾಡುತ್ತೆ. ಅದೇ ರೀತಿ ಯೂರಿಕ್ ಆಸಿಡ್ ಕೂಡ ನೈಟ್ರಿಕ್ ಆಕ್ಸೈಡ್ನ ನಶಿಸಿ ಹೋಗಿಸುವಂತ ಕೆಲಸವನ್ನ ಮಾಡುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ ರಕ್ತನಾಳಗಳು ಊದೋದೇ ಇಲ್ಲ, ಶ್ರಿಂಕ್ ಆಗಿರುತ್ತೆ. ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಇದ್ದಾಗ ಮಾತ್ರ ನಮ್ಮ ರಕ್ತನಾಳಗಳು ಊದೋದು, ರಕ್ತ ಕ್ಲೀನ್ ಆಗಿ ಸರಾಗವಾಗಿ ಪಾಸ್ ಆಗುವಂಥದ್ದು. ನೀವು ಏನ್ ಮಾಡ್ತೀರಾ ತಪ್ಪು ಅಂತ ಹೇಳಿದ್ರೆ, ನೀವು ಇರೋ ಒಂದು ಮೂಲ ಕಾರಣ ಹುಡುಕಿದಲ್ಲೇ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಇದನ್ನ ಮಾಡ್ತಾ ಬಿಟ್ಟು ಅದನ್ನ ನೀವು ಖಾಲಿ ಬಿಟ್ಕೊಂಡ್ರೆ, ನೀವು ಡಯಟ್ ಮಾಡ್ದಲ್ಲಿದ್ರೆ, ನೀವು ಅದನ್ನ ಸರಿ ಮಾಡ್ಕೊಳ್ದಲ್ಲೇ ಇದ್ರೆ ಈ ಪ್ರಾಬ್ಲಮ್ ಸರಿ ಆಗಲ್ಲ. ಸೊ ಮೂಲಕ್ಕೆ ಹೋಗಿ ನಾವು ಪ್ರಾಬ್ಲಮ್ ಸರಿ ಮಾಡ್ಕೊಂಡಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಂದ ಸಂಪೂರ್ಣವಾಗಿ ಹೊರಗಡೆ ಬರ್ಬೋದು. ಹಾಗಾದ್ರೆ ಸ್ನೇಹಿತರೆ, ಈಗೇನೋ ಆಗೋಗ್ಬಿಟ್ಟಿದೆ, ನನಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಖಿನ್ನತೆಗೊಳಗಾಗಿ ಡಿಪ್ರೆಷನ್ಗೆ ಹೋಗಿ ತುಂಬಾ ಲೋ ಫೀಲ್ ಮಾಡಿಕೊಂಡು ಸೋಷಲೈಸೇ ಆಗದಲೆ, ಸಾಮಾಜಿಕವಾಗಿ ಬರೀದಲೆ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದನ್ನ ನಾವು ಸುಮಾರು ನೋಡ್ತೀವಿ. ಆದರೆ ಪರಿಹಾರ ಖಂಡಿತವಾಗ್ಲೂ ಇದೆ. ನೀವು ಸರಿಯಾಗಿ ಒಂದು ಫಸ್ಟ್ ಮೂಲಕ್ಕೆ ಹೋಗ್ಬೇಕು. ನಾನು ಮುಂಚೆನೇ ಹೇಳ್ದಂಗೆ, ನೀವು ಫಸ್ಟ್ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೋಬೇಕು, ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು, ಆದಷ್ಟು ಸ್ಟ್ರೆಸ್ಸಿಂದ ಹೊರಗಡೆ ಬರಬೇಕು. ಆಯುರ್ವೇದದಲ್ಲಿ, ಯೋಗದಲ್ಲಿ ಹೇಳ್ಬೇಕಂದ್ರೆ ಪ್ರಸನ್ನಾತ್ಮೇಂದ್ರಿಯಾಣಂ ಅಂದ್ರೆ ನಿಮ್ಮ ಇಂದ್ರಿಯಗಳು, ನಿಮ್ಮ ಹಾರ್ಮೋನ್ಗಳು ಮತ್ತು ನಿಮ್ಮ ಮನಸ್ಸು ಯಾವಾಗ ಒಂದು ಸಮತೋಲಿತ ಸ್ಥಿತಿಯಲ್ಲಿ ಇರುತ್ತೋ ಅವಾಗ ಈ ಲೈಂಗಿಕ ಸಮಸ್ಯೆಗಳು ಬರೋದೇ ಇಲ್ಲ. ಮೊದಲಿಗೆ ನೀವು ಮನಸ್ಸನ್ನ ಸರಿಯಾಗಿ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಯೋಗವೋ, ಪ್ರಾಣಾಯಾಮವೋ, ಧ್ಯಾನವೋ, ಅಥವಾ ಒಳ್ಳೆ ಫ್ರೆಂಡ್ಸ್ ಜೊತೆ ಒಡನಾಟವೋ, ಅಥವಾ ಇದನ್ನ ಮಾಡಿಕೊಂಡು ನೀವು ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಫಸ್ಟ್ ಆದಷ್ಟು ತುಂಬಾ ಎಕ್ಸೈಟ್ ಆಗೋದು ಬೇಡ. ನೀವೊಂದು ಪಾರ್ಟ್ನರ್ ಬಂದ ತಕ್ಷಣ ಒಂಥರ ಭಯಭೀತಗೊಳ್ಳುವಂಥದ್ದು, ಈ ತರ ಒಂದು ಲೈಂಗಿಕ ಕ್ರಿಯೆ ತೊಡಗಬೇಕಾದ್ರೆ ಕೂಡ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದು, ಇದು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು, ಈ ತರ ಈ ವಯಾಗರಾದಂಥ ಮೆಡಿಸಿನ್ಸ್ನ ಕಂಟಿನ್ಯೂಸ್ ಆಗಿ ಕೆಲವರು ತುಂಬಾ ಜನ ತಗೊಳ್ಳಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ನೀವು ನೋಡಿ ನಾವು ಹೆಂಗೆ ನಮ್ಮ ಜನನೇಂದ್ರಿಯ ಈ ಸ್ಮೂತ್ ಮಸಲ್ಸ್ ಇಂದ ಮಾಡಿರಲ್ಪಟ್ಟು, ನಮ್ಮ ಹಾರ್ಟ್ ಕೂಡ ಡೈರೆಕ್ಟ್ ರಿಲೇಷನ್ ಟು ದ ಹಾರ್ಟ್ ಇರುತ್ತೆ. ಆಕ್ಚುಲಿ ನಿಮ್ಮ ಹಾರ್ಟ್ನಲ್ಲೂ ಕೂಡ ಅದೇ ರೀತಿಯ ಪಂಪಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆಕ್ಚುಲಿ BP ಇದ್ದವರಿಗೆ, ಡಯಾಬಿಟಿಸ್ ಇದ್ದವರಿಗೆ, ಅಥವಾ ಹಾರ್ಟ್ ಸಂಬಂಧ ಪ್ರಾಬ್ಲಮ್ ಇದ್ದವರಿಗೆ, ಸ್ಟ್ರೋಕ್ ಆದವರಿಗೆ ಯಾವುದೇ ರೀತಿಯ ಈ ತರ ಮೆಡಿಸಿನ್ಸ್ಗಳನ್ನ ಡಾಕ್ಟರ್ಸ್ಗಳಾಗಲಿ ಯಾರೇ ಆಗಲಿ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಬಿಕಾಸ್ ಅದು ಸಡನ್ ಆಗಿ ಯಾವುದೇ ರೀತಿಯ ಒಂದು ಆಕ್ಸಿಡೆಂಟಲ್ ಆಗಿಬಿಟ್ಟು ನೀವು ತಗೊಂಡಾಗಲೂ ಕೂಡ ಅದು ತುಂಬಾ ಮಾರಕವಾಗಿ ಪರಿಣಿಸ್ಬೋದು. ಅದಕ್ಕಿಂತ ನ್ಯಾಚುರಲ್ ಆಗಿ ಬ್ಲಡ್ ಫ್ಲೋ ಆಗುವಂತ ಕೆಲವು ನಾನು ಮೆಡಿಸಿನ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಮೊದಲಿಗೆ ಲೈಕೋಪಿನ್. ನಿಮಗೆಲ್ಲ ಗೊತ್ತಿರಂಗೆ ಟೊಮ್ಯಾಟೊ ನೀವು ಕೇಳ್ಬೋದು, ಕೆಂಪು ಹಣ್ಣುಗಳು ಮತ್ತು ತರಕಾರಿಗಳು, ಈ ಲೈಕೋಪಿನ್ ಜಾಸ್ತಿ ಇರುವಂಥದ್ದು ಈ ನಮ್ಮ ಟೊಮ್ಯಾಟೊದಲ್ಲಿ, ಈ ಕಲ್ಲಂಗಡಿ ಹಣ್ಣಲ್ಲಿ, ಕೆಂಪು ಸೀಬೆಹಣ್ಣಲ್ಲಿ ಈ ಲೈಕೋಪಿನ್ ಅಂಶ ಜಾಸ್ತಿ ಇರುತ್ತೆ. ಈ ಲೈಕೋಪಿನ್ ಸೈಂಟಿಫಿಕಲಿ ಏನ್ ಪ್ರೂವ್ ಮಾಡಿದೆ ಅಂದ್ರೆ ರಕ್ತ ಸಂಚಾರನ ಜಾಸ್ತಿ ಮಾಡುತ್ತೆ ಅಂತ, ಸ್ಮೂತ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಈ ಲೈಕೋಪಿನ್ ಜಾಸ್ತಿ ಇರುವಂತ ಅಂಶಗಳನ್ನ, ಆಹಾರವನ್ನ ಸೇವಿಸ್ತಾ ಬರೋದ್ರಿಂದ ರಕ್ತ ನೀಟಾಗಿ ಕ್ಲೀನ್ ಆಗಿ ಪಾಸ್ ಆಗಕ್ಕೆ ಸಹಾಯ ಮಾಡುತ್ತೆ. ಎಷ್ಟೋ ಮೆಡಿಸಿನ್ಸ್ ಅಲ್ಲಿ ಕೂಡ ಲೈಕೋಪಿನ್ ಕೊಡ್ತಾ ಇದ್ದಾರೆ. ಈ ಲೈಕೋಪಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಹಾರ್ಟ್ ಮಸಲ್ಸ್ನ, ಸ್ಮೂತ್ ಮಸಲ್ಸ್ನ ಹೇಗೆ ರಿಲ್ಯಾಕ್ಸ್ ಮಾಡುತ್ತೆ ಅಂದ್ರೆ ಜಾಸ್ತಿ ರಕ್ತ ಫ್ಲೋ ಆಗೋಕ್ಕೆ ಕಾರಣ ಮಾಡುತ್ತೆ. ಸೊ ಹಾಗಾಗಿ ಈ ತರ ಆಹಾರಗಳನ್ನ ಜಾಸ್ತಿ ನಿಮ್ಮ ಆಹಾರದಲ್ಲಿ ಸೇವಿಸ್ತಾ ಬರಬೇಕು. ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ, ಆಗದಿದ್ದಲ್ಲಿ ಈ ಲೈಕೋಪಿನ್ದು ಒಳ್ಳೆ ಸಪ್ಲಿಮೆಂಟ್ಸ್ ಕೂಡ ಅವೈಲೇಬಲ್ ಇದೆ, ಅದನ್ನ ಕೂಡ ತಗೊಂಡು ಬೇಕಾದ್ರೆ ನಿಮ್ಮ ರಕ್ತ ಸಂಚಾರನ ಇಂಪ್ರೂವ್ ಮಾಡ್ಕೋಬಹುದು. ಎರಡನೇದಾಗಿ ನಾನು ಮತ್ತೆ ಬ್ಲಾಕ್ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಈ ಬ್ಲಾಕ್ಸ್ ನ ತೆಗಿಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರೂವನ್ ರಿಸಲ್ಟ್ ಇರುವಂತದ್ದು ಅಂತಂದ್ರೆ omega-3 ಫ್ಯಾಟಿ ಆಸಿಡ್ಸ್. ನಾನು ನನ್ನ ಸುಮಾರು ವಿಡಿಯೋದಲ್ಲಿ omega-3 ಫ್ಯಾಟಿ ಆಸಿಡ್ಸ್ ಬಗ್ಗೆ ಮಾತಾಡಿದ್ದೀನಿ. ನೋಡಿ, omega-3 ಫ್ಯಾಟಿ ಆಸಿಡ್ಸ್ ಒಂದು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್. ನಮ್ಮ ದೇಹ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ, ನಾವು ಅದನ್ನ ಹೊರಗಿಂದನೇ ತಗೋಬೇಕು. ಸಾಮಾನ್ಯವಾಗಿ ಈಗ ನ್ಯಾಚುರಲ್ ಸೋರ್ಸಸ್ ಆಫ್ omega-3 ಅಂತ ಹೇಳಿದ್ರೆ ಈ ಬಾದಾಮಿ ಇರ್ಬೋದು, ಈ ಅಗಸೆ ಬೀಜ ಇರ್ಬೋದು, ಈ ವಾಲ್ನಟ್ಸ್ ಇರ್ಬೋದು, ಇದರೆಲ್ಲ ALA ಅಂಶ ಇರುತ್ತೆ. ಆದ್ರೆ omega-3ಗೆ ಕನ್ವರ್ಟ್ ಆಗಲ್ಲ. ನಿಜವಾದ omega-3 ಬೇಕು ಅಂತ ಹೇಳಿದ್ರೆ ಅದು ಫ್ಯಾಟಿ ಫಿಶಸ್. ಈಗ ಸಸ್ಯಾಹಾರಿಗಳು, ಫಿಶಸ್ ತಿಂದಲೇ ಇದ್ದವರು omega-3 ಸಪ್ಲಿಮೆಂಟ್ಸ್ ಅನ್ನು ತಗೋಬಹುದು. ಈ omega-3 ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಕ್ತನ ಕ್ಲೀನ್ ಮಾಡುತ್ತೆ. ರಕ್ತದಲ್ಲಿ ಸಣ್ಣ ಬ್ಲಾಕ್ಗಳಿದ್ರೆ ಕ್ಲಿಯರ್ ಮಾಡುತ್ತೆ. ದೊಡ್ಡ ಫ್ಲಾಕ್ಸ್ ಇದ್ರೆ ಅದನ್ನ ಫ್ಲಾಟ್ ಮಾಡ್ತಾ ಬರುತ್ತೆ. ರಕ್ತನ ತೆಳು ಮಾಡುತ್ತೆ. ಇದು ನಮ್ಮ ಕೇವಲ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಅಂತ ಅಲ್ಲ, ಆಕ್ಚುಲಿ
ನಮ್ಮ ಹಾರ್ಟ್ಗೂ ಕೂಡ ಒಳ್ಳೇದು, ನಮ್ಮ ಫ್ಯಾಟಿ ಲಿವರ್ಗೂ ಕೂಡ ಒಳ್ಳೇದು, ನಮ್ಮ ಬ್ರೈನ್ಗೂ ಕೂಡ ಒಳ್ಳೇದು. ಯಾಕಂದ್ರೆ ಬ್ರೈನ್ ಆಗಿರೋದು ಕೂಡ ಈ ಒಮೆಗಾ 3 ಇಂದಾನೆ. ಒಮೆಗಾ 3 ಇಂದ ನರಮಂಡಲಗಳು ಕೂಡ ಹತೋಟಿಯಲ್ಲಿ ಇರುತ್ತೆ ಮತ್ತು ನಮ್ಮ ದೇಹದ ಇನ್ಫ್ಲಮೇಷನ್ ಕೂಡ, ಹೀಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದರಿಂದಾಗಿ ಒಮೆಗಾ 3 ಸಪ್ಲಿಮೆಂಟ್ಸ್ ನ ಅಥವಾ ಈ ಫುಡ್ಸ್ ನ ನೀವು ಜಾಸ್ತಿ ನಿಮ್ಮ ದೇಹದಲ್ಲಿ ಅಳವಡಿಸ್ತಾ ಬಂದಾಗ ಈ ಬ್ಲಡ್ ಫ್ಲೋ ಕ್ಲೀನ್ ಆಗಿ ನೀಟಾಗಿ ಪಾಸ್ ಆಗುತ್ತೆ. ಇದು ಸುಮಾರು ಸಂತೋಷಗಳು. ನೀವು ಆಕ್ಚುಲಿ ಗೂಗಲ್ ಮಾಡಿ ನೋಡಿದ್ರೆ ಒಮೆಗಾ 3 ಬಗ್ಗೆ ನಿಮಗೆ ಸಾವಿರಾರು ರಿಸರ್ಚ್ ಪೇಪರ್ಗಳು ಸಿಗ್ತಾ ಹೋಗುತ್ತೆ. ನೀವು ಅದನ್ನ ಸ್ಟಡಿ ಮಾಡ್ಕೋಬಹುದು.